ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಒಂದು ಗಂಡಕಿ ನದಿಯ ಒಂದು ಸಾಲಿಗ್ರಾಮ, ಸುದರ್ಶನ ಸಾಲಿಗ್ರಾಮ ಅಂತಾರೆ. ಇದನ್ನು ಸ್ವರ್ಣ ಸಾಲಿಗ್ರಾಮ ಅಂತ ಕೂಡ ಹೇಳ್ತಾರೆ. ಇದಕ್ಕೂ ಸುಮಾರು 3-4 ಹೆಸರಿದೆ. ಇದನ್ನು ನಾವು ಕೆಲವು ಏನು ಮಾಡ್ತೀವಿ, ದೇವಸ್ಥಾನಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೂಲಿಕೆಗಳು, ಚಕ್ರಗಳು ಮತ್ತು ಸಾಲಿಗ್ರಾಮಗಳು, ಹೀಗೆ ಸಾಕಷ್ಟು ಮೂಲಿಕೆಗಳನ್ನ ಅದರೊಳಗೆ ಹಾಕ್ತೀವಿ. ಅಷ್ಟು ಮಾತ್ರ ಗೊತ್ತು. ಅಥವಾ ಮನೇಲಿಕ್ಕಿ ಪೂಜೆ ಕೂಡ ಮಾಡ್ತಾರೆ. ಇಷ್ಟು ಮಾತ್ರ ಗೊತ್ತು. ಇದು ಇನ್ನೂ ಯಾವ್ಯಾವ ಕೆಲಸಕ್ಕೆ ಬರುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿರೋರಿದ್ದರೆ ನೋಡಿ, ಗೊತ್ತಿಲ್ಲದಿರೋರಿದ್ರು ಕೂಡ ಇದನ್ನು ನೋಡಿ ಇಂಥ ಕೆಲಸಕ್ಕೆ ಬರುತ್ತಾ ಅಂತ ತಿಳ್ಕೊಳ್ಳಿ. ಬನ್ನಿ, ಇವತ್ತು ಇದು ಯಾವ್ಯಾವ ಕೆಲಸಕ್ಕೆ ಬರುತ್ತೆ ಅನ್ನೋದು ನಾವು ನೋಡ್ಕೊಳ್ಳೋಣ. ಇದೊಂದು ಸಾಲಿಗ್ರಾಮ ಪ್ರಯೋಗ ಅಂತ ಹೇಳ್ತಾರೆ. ಇದನ್ನು ನಾವು ಭಾಳ ಜನ ಹೇಳ್ತಾ ಇದ್ದೀರಾ, ಭಾಳ ಸಾಲ ಆಗೋಗಿದೆಯಮ್ಮ ನಮಗೆ, ಅದರಲ್ಲಾದರೂ ಸ್ವಲ್ಪ ದುಡ್ಡು ಬರಬೇಕು, ಕಳ್ಕೊಂಡಿದ್ದನ್ನ ಸ್ವಲ್ಪ ಪಡ್ಕೋಬೇಕು, ಆ ಸಾಲ ಸ್ವಲ್ಪ ತೀರಿಸ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಯಾವ್ದಾದ್ರು ಒಂದು ದಾರಿ ಮಾಡಿ ಬರೋ ಅಂಥದಕ್ಕೆ ಅಂತ ಕೇಳ್ತಾ ಇರ್ತೀರ. ಕೆಲವು ಜೂಜಿನಲ್ಲಿ, ಅಂದರೆ ಸ್ಪೀಟ್ ಆಟ ಆಡೋದ್ರಲ್ಲಿ, ಜೂಜಿನಲ್ಲಿ, ಲಾಟ್ರಿಲಿ, ಮಟ್ಕ, ರೇಸು, ಇಂಥವೆಲ್ಲ ಸಾಕಷ್ಟು ಕೇಳ್ತಾ ಇರ್ತೀರ. ಯಾಕೆಂದರೆ ಇದೆಲ್ಲ ನಾವು ಮಾಡೋದು ತಪ್ಪು. ಇದನ್ನು ಯಾಕೆ ಒಂದು ಸಾರಿ ನಾವು ಅದ್ರದ್ದು ಒಂದು ಬಲೆಗೆ ಬಿದ್ವಿ ಅಂದರೆ ಎದ್ದೊಳೋದು ಈಚೆ ಬರೋದು ಭಾಳ ಕಷ್ಟ. ಯಾಕಂದರೆ ಅದು ಒಂದು ರೀತಿ ನಮಗೇನಪ್ಪ ಅಂದರೆ ಈ ಸರಿ ಹಾಡ್ದಾಗ ಬಂದುಬಿಡುತ್ತೆ, ಈ ಸರಿ ಹಾಡ್ದಾಗ ಬಂದುಬಿಡುತ್ತೆ, ಈ ಸರಿ ಸೋತಿರ್ತೀವಿ, ಇಲ್ಲ ಈ ನೆಕ್ಸ್ಟ್ ಸರಿ ನಂಗೆ ಬಂದೇ ಅದೇನೋ ಒಂದು ಕಾನ್ಫಿಡೆಂಟ್ ಮನುಷ್ಯ ಹಾಡ್ತಾನೆ ಇರ್ತಾನೆ. ಮತ್ತು ಇಲ್ಲಾಂದ್ರೆ ಒಂದು ಛಲ ಬಂದುಬಿಡುತ್ತೆ, ಇಷ್ಟು ದುಡ್ಡು ಕಳ್ಕೊಂಡೆ, ಅದು ಬಂದೇ ಬರಬೇಕು, ಬರೋ ತನಕ ನಾನು ಬಿಡಲ್ಲ ಅನ್ನೋದು ಆ ಥರ. ಅಥವಾ ಇನ್ನೊಬ್ರಿಗೆ ಏನಪ್ಪ ಅಂದರೆ ಸ್ವಲ್ಪ ಬಂದಿರುತ್ತೆ, ಬರುತ್ತೆ ಅಲ್ವ ಬಿಡಿ ಇನ್ನೊಂದಷ್ಟು ಹಾಕೋಣ ಅಂತ ಮತ್ತೆ ಹಾಕೋದು, ಇರೋದನ್ನು ಕಳ್ಕೊಂಡ್ಬಿಡೋದು. ಈ ರೀತಿ ಸಾಕಷ್ಟು ಮಾಡ್ತಾಯಿರ್ತೀರ. ಅಂಥದಕ್ಕೆಲ್ಲ ಒಂದು ಅದ್ಭುತವಾದ ಒಂದು ಕ್ರಿಯೆ ಅಂತಲೇ ಹೇಳ್ಕೊಬೋದು ನಿಮಗೆ. ನೋಡಿ, ಇಂಥ ಒಂದೆಲ್ಲ ಜೂಜು ಅಥವಾ ಸಟ್ಟ, ಲಾಟ್ರಿ, ಮಟ್ಕ, ರೇಸ್ನಲ್ಲಿ ಇವನ್ನೆಲ್ಲ ಗೆಲ್ಲಬೇಕು ಅಂದು ಶೋಕಿ ಇರ್ತಾರೆ. ಕೆಲವ್ರಿಗಂತೂ ಶೋಕಿ ಇದು, ಕಳ್ಕೊಳ್ಳೋದು ಪಡ್ಕೊಳ್ಳೋದು ನೆಕ್ಸ್ಟು. ಅಂದರೆ ಕೆಲವ್ರು ಶೋಕಿ ಥರ ಮಾಡ್ಕೊಂಬಿಟ್ಟಿರ್ತಾರೆ ಇದನ್ನು. ಅಂಥವ್ರು, ಅಥವಾ ಇದನ್ನೇ ವ್ಯಾಪಾರನಾಗಿ ಮಾಡಿಕೊಂಡು ಮಾಡೋ ಅಂಥವ್ರಿಗೆ, ಅಥವಾ ನಮ್ಮ ಕಷ್ಟ ಪರಿಹಾರ ಆದರೆ ಸಾಕು, ಸ್ವಲ್ಪ ದುಡ್ಡು ಬಂದರೆ ನಾವು ಸಾಲ ತೀರಿಸ್ಕೊತೀವಿ, ಅದರಿಂದ ಸ್ವಲ್ಪ ಸಾಲದಿಂದ ಈಚೆ ಬರ್ತೀವಿ ಅನ್ನೋರು ಕೂಡ ಯಾರಿದ್ದರೆ ಇದನ್ನೇ ಒಂದು ರೂಢಿ ಮಾಡ್ಕೋಬೇಡಿ. ಇದನ್ನು ಹೇಳೋದೇ ತಪ್ಪು ನಾವು. ಅಂದರೆ ಇರೋ ಸಾಲ ಜಾಸ್ತಿ ಆಗಿದೆ ಅಂದಾಗ ಯಾವ ದಾರಿನೂ ಇಲ್ಲ ನಮಗೆ, ಅಷ್ಟು ದುಡ್ಡು ಒಂದೇ ಸರಿ ನಮಗೆ ಬರಲ್ಲ, ಈ ರೀತಿಲಿ ಇದ್ದಾಗ ನಾವು ಏನೋ ಒಂದು ಮಾಡ್ಕೊಳ್ತೀವಿ ಅಂದರೆ ಅಂಥವ್ರಿಗಾಗಿ ಇದನ್ನು ನೋಡಿ. ಇದಕ್ಕೆ ಈ ಥರ ಒಂದು ಸಾಲಿಗ್ರಾಮ ತೊಗೋಬೇಕು. ಈ ರೀತಿ ಸಾಲಿಗ್ರಾಮ ತೊಗೋಬೇಕು. ಅದಕ್ಕೆ ಕೆಲವು ಪ್ರೊಸೆಸರ್ ಇರುತ್ತೆ. 2 ತುಪ್ಪದ ದೀಪ. ಇದಕ್ಕೆ ಬೇಕಾಗುವಂಥ ವಸ್ತುಗಳು ನಾನು ಹೇಳ್ತಿದ್ದೀನಿ. ಪೂಜೆ ಮಾಡೋ ಅಂಥದಕ್ಕೆ ಅಂದರೆ ಒರಿಜಿನಲ್ ಆಗಿರಬೇಕು. ಈ ಮಾರ್ಕೆಟ್ಗಳೆಲ್ಲ ಸಿಗೋಂಥ ತೊಗೊಂಡ್ರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಒರಿಜಿನಲ್ ಆಗಿರಬೇಕು ನಿಮಗೆ. ಆ ಥರವಿದ್ದರೆ ಮಾತ್ರ ಕೆಲಸ ಆಗುತ್ತೆ. ಇದನ್ನು ಬೇಕಾಗಿರೋವಂಥ ವಸ್ತುಗಳು, ಇದಕ್ಕೆ ಸಾಲಿಗ್ರಾಮ, 2 ತುಪ್ಪದ ದೀಪ, ಜಪ ಮಾಡೋದಕ್ಕೆ ಈ ಮಂತ್ರನ ಹೇಳ್ಕೊಂಡು ಜಪ ಮಾಡೋದಕ್ಕೆ ತುಳಸಿ ಮಣಿ ಬೇಕಿದಕ್ಕೆ, ತುಳಸಿ ಮಣಿ. ಮತ್ತು ಸಮಯ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ರಾತ್ರಿ ಸಮಯದಲ್ಲಿ ಇದನ್ನು ಮಾಡೋ ಅಂಥದ್ದು. ದಿನ ಬಂದು ಶುಕ್ರವಾರ ದಿವಸ ಮಾಡೋ ಅಂಥದ್ದು. ಮತ್ತು ಅದಕ್ಕೆ ಹಾಕ್ಕೊಳ್ಳೋವಂಥ ವಸ್ತ್ರಧಾರಣೆ ಯಾವುದು, ಬಿಳಿ ಪಂಚೆನ ಉಟ್ಕೋಬೋದು. ಕೂತ್ಕೊಳ್ಳೋ ಅಂಥ ಆಸನ ಕೂಡ ಯಾವುದೇ ಆಸನ ಇರಲಿ, ಅದರ ಮೇಲೆ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆ ಹಾಕ್ಬಿಟ್ಟು ಕೂತ್ಕೊಳ್ಳಿ. ನೀವು ನೋಡೋವಂಥ ದಿಕ್ಕು ಅಂದರೆ ಕೂತ್ಕೊಳ್ಳೋವಂಥ ದಿಕ್ಕು ಬಂದು ಉತ್ತರ ದಿಕ್ಕು. ಮತ್ತು ಈ ಒಂದು ಯಾವ ರೀತಿ ಇದನ್ನು ಪಡ್ಕೊಳ್ಳೋದು ಅಂತಂದರೆ, ಈ ಒಂದು ಶುಕ್ರವಾರದಲ್ಲಿ ಈ ಒಂದು ಸಾಲಿಗ್ರಾಮ, ಆಕರ್ಷಣ ಸಾಲಿಗ್ರಾಮನ ಅದನ್ನು ನೋಡ್ತಾ ಇರಬೇಕು, ದೃಷ್ಟಿಸಿ ನೋಡಿಕೊಂಡು ಮಣೆ ಮೇಲೆ ಅದ್ರ ಮೇಲೆ ಇಡಬೇಕು. ಒಂದು ಮಣೆ ಈಗ ಹೇಳಿದ್ದೀವಲ್ಲ, ನೀವು ಕೂತ್ಕೊಳ್ಳೋಕೆ ಒಂದು ಮಣೆ ಇರಬೇಕು, ಮತ್ತು ಇದನ್ನು ಇಡೋಕ್ಕೊಂದು ಕೂಡ ಒಂದು ಮಣೆ ಬೇಕು. ಸುಮ್ಮನೆ ನೆಲದಲ್ಲಿ ಇಕ್ಕೋದಲ್ಲ, ನೀವು ಕೂತ್ಕೊಳ್ಳೋಕೆ ಒಂದು ಮಣೆ, ಮತ್ತು ಅದ್ರ ಮೇಲೆ ಅಥವಾ ಮಣೆ ಮೇಲೆ ಕೂತ್ಕೊತೀರೋ ಅಥವಾ ಬಟ್ಟೆ ಮೇಲೆ ಕೂತ್ಕೊಳ್ತೀರೋ ಏನೋ, ಅದ್ರ ಮೇಲೆ ಒಂದು
ಹಾಸ್ಕೊಳ್ಳೋಕ್ಕೆ ಒಂದು ಬಟ್ಟೆ ಬೇಕು, ಅದ್ರ ಮೇಲೆ ಹಾಸಿ ಮತ್ತು ನೀವು ಕೂತ್ಕೊಳ್ಳೋಕ್ಕೂ ಒಂದು ಬೇಕಾಗುತ್ತೆ. ಹೀಗೆ ಅದನ್ನು ಒಂದು ಮಣೆ ಮೇಲೆ ಇಟ್ಬಿಟ್ಟು ನೀವು ಮಾಮೂಲಿಯಾಗಿ ದೀಪ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಏನೋ ನಿಮ್ಮ ಕೈಲಾದಂಥ ಒಂದು ಸ್ವೀಟ್ನ ಒಂದು ಪ್ರಸಾದವಾಗಿ ಇಟ್ಟು ಮೊದಲು ನೀವು ಇದನ್ನು ಗಣಪತಿ ಪೂಜೆ ಮಾಡಬೇಕು. ಮೊದಲು ನಮ್ಮ ಕಾರ್ಯಗಳು ಆಗಬೇಕು, ನಿರ್ವಿಘ್ನ ನಮ್ಮ ಕಾರ್ಯಗಳು ಎಲ್ಲ ಆಗಬೇಕು ಅಂದಾಗ ನಾವೇನು ಮಾಡ್ತೀವಿ, ಮೊದಲು ಗಣಪತಿ ಪೂಜೆನ ಮಾಡ್ತೀವಿ. ಅದೇ ರೀತಿ ಮೊದಲು ನೀವು ಧೂಪ ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಬೇಕು. ನಂತರ ಈ ಸ್ವರ್ಣ ಆಕರ್ಷಣ ಸಾಲಿಗ್ರಾಮ ಇದೆಯಲ್ಲ, ಇದನ್ನು 21 ದಿನ ಇದನ್ನು ಪೂಜೆ ಮಾಡಬೇಕು. ಅದೇ ರೀತಿ 21,000 ಜಪ ಮಾಡಬೇಕು. ಅಂದರೆ ದಿನಕ್ಕೆ 1,000 ಮಂತ್ರ, ದಿನಕ್ಕೆ 1,000 ಮಂತ್ರ ಹೇಳ್ಕೊಂಡು, ಅಂದರೆ 21 ದಿವಸಕ್ಕೆ 21,000 ಆಗುತ್ತೆ. ಆದಮೇಲೆ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಅದನ್ನು ಏನು ಈ ಒಂದು ಸಾಲಿಗ್ರಾಮ ಏನಿರುತ್ತಲ್ಲ ಅದನ್ನು ನೀವು ಏನು ಜೂಜಾಟ ಆಡ್ತೀರಾ, ಸಟ್ಟನ, ಲಾಟ್ರಿನ, ಮಟ್ಕನ, ರೇಸ, ಇನ್ನೂ ಏನೇನಿದೆಯೋ ಅದನ್ನು ಹಾಡಬೇಕಾದ್ರೆ ನೀವು ಈ ಇದನ್ನು ನಿಮ್ಮ ಬಳಿ ಇಟ್ಕೋಬೇಕು. ಒಂದು ಡಬ್ಬಿಲೋ ಅಥವಾ ಒಂದು ಬಟ್ಟೆಲೋ ಸುತ್ತಬಿಟ್ಟು ನಿಮ್ಮ ಬಳಿ ಇಟ್ಕೊಂಡಿದ್ದನ್ನು ನೀವು ಯಾವುದು ನಿಮ್ಮ ಏನು ನೀವು ಆಡಬೇಕು, ಏನು ಗೆಲ್ಲಬೇಕು ಅಂತಿದ್ದೀರಾ ಅದನ್ನು ನಿಮ್ಮ ಬಳಿ ಇಟ್ಕೊಂಡಾದರೆ, ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದನ್ನು ಆಡಿದ್ರೆ ನಿಮಗೆ ಅದ್ಭುತವಾದಂಥ ಒಂದು ಗೆಲುವು ಸಿಗುತ್ತೆ. ಇದಕ್ಕೆ 21,000 ಅಂತ ಹೇಳಿದ್ದೀನಿ, ದಿನಕ್ಕೆ 1,000 ಅಂತ 21 ದಿವಸ. ಮಂತ್ರ ಹೇಳಿಲ್ಲ ನಿಮಗೀಗ, ಮಂತ್ರ ನಾನು ಕೊಡ್ತೀನಿ, ನಿಧಾನವಾಗಿ ಕೇಳಿಸ್ಕೊಳ್ಳಿ. ಮಂತ್ರ ಬಂದು ಓಂ ನಮೋ ವೀರ ವೇತಾಲ ಆಕಸ್ಮಿಕ ಧನಂ ದೇಹಿ ನಮಃ. ಓಂ ನಮೋ ವೀರ ವೇತಾಲ ಆಕಸ್ಮಿಕ ಧನಂ ದೇಹಿ ನಮಃ. ಇದಿಷ್ಟೇ ಮಂತ್ರ. ಇದನ್ನೇನು ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕದಾಗೆ ಹೇಳ್ಬೋದು. ದಿನಕ್ಕೂ 1,000 ಆರಾಮಾಗಿ ಫ್ರೀಯಾಗಿ ನೀವು ಕೂಡ ಹೇಳ್ಬೋದಾಗತ್ತೆ. ಇದನ್ನು ಹೇಳ್ಕೊಂಡು ನಿಮ್ಮ ಬಳಿ ಇಟ್ಕೊಂಡಾಗ ಹಾಡಬೇಕಾದ್ರೆ ಇದನ್ನು ನಿಮ್ಮ ಜೊತೆಲಿ ಇಟ್ಕೋಬೇಕು. ಎನಿ ಟೈಮ್ ಇಟ್ಕೊಂಡು ಓಡಾಡೋದಲ್ಲ. ಇದನ್ನು ನಮ್ಮ ಹಾಡೋ ಟೈಮಲ್ಲಿ ಅಥವಾ ನೀವು ಯಾವ ಇದು ಮಾಡ್ತೀರೋ ಆ ಟೈಮಲ್ಲಿ ಇದನ್ನು ಇಟ್ಕೊಳ್ಳೋದು ನಿಮಗೆ ಅದ್ಭುತವಾದಂಥ ಗೆಲುವು ಸಿಗುತ್ತೆ. ಯಾಕೆಂದರೆ ಇದೆಲ್ಲ ಸಾಮಾನ್ಯ ಹೊರಗಡೆ ಕೊಡೋದಿಲ್ಲ. ಇದನ್ನು ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ಸರಿ ಅವ್ರ ಕಷ್ಟಗಳು ನೀಗಲಿ, ಪಾಪ ಅಷ್ಟು ಕಷ್ಟದಲ್ಲಿ ಇರೋವಂಥವ್ರಿಗೆ ತೊಂದರೆ ಆಗೋದು ಬೇಡ, ಯಾವುದೋ ಒಂದು ಮೂಲೆಯಲ್ಲಿ ಅವ್ರಿಗೆ ಹಣ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಸಾಲಿಗ್ರಾಮ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಒರಿಜಿನಲ್ ಆಗಿರೋ ನಿಮಗೆ ಕೆಲಸ ಆಗುತ್ತೆ. ನೀವು ಎಲ್ಲೋ ಮಾರ್ಕೆಟಲ್ಲೋ ಅಂಗಡಿಲೋ ಸಿಕ್ಕಿರೋ ಅಂತ ತಂದರೆ ಅದು ಯಾವ ಕೆಲಸನೂ ಆಗಲ್ಲ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲ ಆಗಿಲ್ಲ ಅಂದರೆ ಇದರಲ್ಲಿ ಏನೋ ದೋಷ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಒರಿಜಿನಲಿ ಯಾರು ಗೊತ್ತಿರೋ ಅಂಥವ್ರು, ಪರಿಚಯ ಇರೋರು ನಿಮಗೆ ಕೊಡ್ತಾರೆ, ತಂದು ಅದನ್ನು ಆ ರೀತಿ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಯಾರ ಹತ್ರ ಇರೋರ ಹತ್ರ ನೀವು ತಗೊಂಡು ಮಾಡ್ಕೊಬೋದು. ವೀಕ್ಷಕರೇ, ಇದು ಒಂದು ಅದ್ಭುತವಾದಂಥ ಸಾಲಿಗ್ರಾಮ ತಾಂತ್ರಿಕ ಪ್ರಯೋಗ ಅಂತಂದ್ಬಿಟ್ಟು ಇದನ್ನು ಪ್ರಯತ್ನ ಪಟ್ಟು ನೋಡಿ. ಒಂದು ಸಾರಿ ನಿಮಗೆ ಅದು ಸೆಟ್ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಕೂಡ ಪ್ರಯತ್ನ ಪಟ್ಟು ನೋಡ್ಬೋದು. ಒಂದು ಸಾರಿ ಯಾಕೆಂದರೆ ಫಸ್ಟ್ ಸಾರಿ ನೀವು ಹೇಳ್ಬೇಕಾದ್ರೆ ಮಂತ್ರಗಳೋ ಅಥವಾ ಸಮಯನೋ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ. ಅದು ಇನ್ನೊಂದು ಸಾರಿ ಕೂಡ ನೀವು ಪ್ರಯತ್ನ ಪಟ್ಟು ನೋಡ್ಬೋದು. ಅಂದರೆ ಇದಕ್ಕೆಲ್ಲ ಸಿದ್ಧಿ ಆಗಿರಬೇಕು. ಸುಮ್ಮನೆ ನೀವು ಹೇಳ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಸಿದ್ಧಿ ಆಗಿದ್ದರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಆಗಿದ್ದರೆ, ನಿಮಗೆ ಉಪಯೋಗಕ್ಕೆ ಬಂದಿದ್ದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದನ್ನು ಬೇಕಾದವರು ವಾಟ್ಸಪ್ಪಲ್ಲಿ ಹಾಕಿ ಸುಮ್ಮನೆ ಫೋನ್ಗಳು ಮಾಡಿಕೊಂಡು ಇದಿದೆಯಾ, ಇದೆಷ್ಟಿದೆ, ಏನಿದೆ ಅಂತ ಸುಮ್ಮನೆ ಅಲ್ಲೇ ಹೇಳ್ತೀರಾ. ಇದು ಏನಿರುತ್ತೋ ಅದನ್ನು ನಿಮಗೆ ಮನಸ್ಸು ಇಡಿಸಿದೆ ಅಂತಂದರೆ ಮಾತ್ರ ಮಾತಾಡಿ ಮತ್ತು ನನಗೆ ವಾಟ್ಸಪ್ಪಲ್ಲಿ ಹಾಕಿ. ಇಲ್ಲ ಅಂದರೆ ಸುಮ್ಮನೆ ಟೈಮ್ ತೊಗೊಂಡು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಇದುವರೆಗೂ ಈ ವಿಡಿಯೋ ನೋಡಿ ಮತ್ತು ಯಾರು ಹೊಸ್ದಾಗಿ ನೋಡ್ತಿದ್ದಾರೋ ಅವರು ಅದನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.